ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೇಮಕಾತಿಗಳನ್ನ ಶುರು ಮಾಡಿಸೋದಕ್ಕೆ ಈಗ ಇರುವಂತ ಮಾರ್ಗ ಅಂತಂದ್ರೆ ಎಲ್ಲ ಅಭ್ಯರ್ಥಿಗಳು ಒಟ್ಟಾರೆ ಸೇರಿ ಹೋರಾಟ ಮಾಡಬೇಕು. ಸೊ ಈಗಾಗಲೇ ಹೋರಾಟದ ವಿಷಯದಲ್ಲಿ ಏನೇನೆಲ್ಲ ರಿಸಲ್ಟ್ಸ್ ಬಂದಿದೆ ಅಂತ ನಿಮ್ಗೆ ಗೊತ್ತು. ನಾಳೆ ಕೂಡ ಧಾರವಾಡದಲ್ಲಿ ವಿವಿಧ ರೈತ ಸಂಘಟನೆಗಳು, ರಾಜ್ಯಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ, ಜನಸಾಮಾನ್ಯರ ವೇದಿಕೆ ಎಲ್ಲ ಒಂದು ಜನಪರ ಒಂದು ಸಂಘಟನೆಗಳೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಆಯೋಜನೆ ಮಾಡಿವೆ. ಶ್ರೀನಗರದಿಂದ DC ಕಚೇರಿವರೆಗೆ ಒಂದು ರ್ಯಾಲಿ. ಸೊ ಅದಕ್ಕೆ ಹೋರಾಟ ನಡೆಯುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಅಂಡ್ ಇನ್ನೊಂದು ಅದರ ಜೊತೆ ಈ ಹೋರಾಟಗಳ ಜೊತೆಗೆ ಇನ್ನೊಂದು ಹೋರಾಟವನ್ನ ಕೂಡ ನಾವು ಮಾಡಬಹುದು. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ. 2019 ಜುಲೈ 20ಕ್ಕೆ ಒಂದು ಆದೇಶ ಬರುತ್ತೆ ಮಾನ್ಯ ಹೈಕೋರ್ಟ್ ಇಂದ. ಅದೇನು ಅಂತಂದ್ರೆ ಖಾಲಿ ಇರುವ 16,000 ಪೊಲೀಸ್ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅಂದಿನ ನ್ಯಾಯಾಧೀಶರು PIL ಮೂಲಕ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ವಿಚಾರಣೆ ನಡೆಸಿ ಸರ್ಕಾರಿ ವಕೀಲರಿಗೆ ಒಂದು ಆದೇಶ ಮಾಡ್ತಾರೆ, ನೀವು ನಿಮ್ಮ ಸರ್ಕಾರದಲ್ಲಿ ಈಗೇನು ರೆಕ್ರೂಟ್ಮೆಂಟ್ ಆಗ್ಬೇಕಿದೆ ಸೊ ಅದನ್ನ ಡಿಲೇ ಮಾಡಬೇಡಿ. ಈಗಾಗಲೇ ಸಿಬ್ಬಂದಿಗಳ ಕೊರತೆಯಿಂದಾಗಿ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ, ಖಾಲಿ ಇರುವ 16,000 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ ಕೂಡಲೇ ಅಂತ. ಈ ರೀತಿ ಯಾಕೆ ಆದೇಶ ಕೊಟ್ಟರು ಅಂತಂದ್ರೆ ಇದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ವಿಚಾರ ಆಗಿರೋದ್ರಿಂದ. ಹಂಗಾಗಿ ಈಗ ಕೂಡ ಸೇಮ್ ಸಿಚುವೇಶನ್ ನಮ್ಮ ರಾಜ್ಯದಲ್ಲಿ ಎದುರಾಗಿದೆ. ಹಲವಾರು ಇಲಾಖೆ, ಒಂದಲ್ಲ, ಕಂದಾಯ, ವಾಣಿಜ್ಯ ತೆರಿಗೆ, ಶಿಕ್ಷಕರ ನೇಮಕಾತಿ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಎಲ್ಲ ನೋಡಿದ್ರು ಬರೀ ಖಾಲಿ ಇರೋ ಹುದ್ದೆಗಳನ್ನ ಕಾಣ್ತಾ ಇದ್ದಾವೆ ಹೊರತು ಎಲ್ಲೂ ಕೂಡ ವೇಕೆನ್ಸೀಸ್ಗಳು ಫುಲ್ ಆಗಿಲ್ಲ. ಅಂಡ್ ಇನ್ನೊಂದು, ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟರೂ ಕೂಡ ಸರ್ಕಾರ ಕುಂಡು ನೆಪಗಳನ್ನ ಹೇಳಿ ನೇಮಕಾತಿಗಳನ್ನ ಮುಂದೂಡ್ತಾ ಇದೆ. ಒಳ ಮೀಸಲಾತಿ, ರಿಸರ್ವೇಶನ್ ಕೇಸ್ ಅದಲ್ಲ. ಸೊ ಹಂಗಾಗಿ ಈಗ ನಾವು ಕೋರ್ಟ್ ಮೊರೆ ಹೋಗುವುದ್ರ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಅನ್ನೋ ಒಂದು ಭರವಸೆ ಇದೆ. ಅಂಡ್ ಇನ್ನೊಂದು ಕೇಳ್ಬೋದು, ಈಗ ಎರಡು ರೀತಿ ಕೋರ್ಟ್ ಅಲ್ಲಿ ಆಲ್ರೆಡಿ 56 ಇಂದಾನೆ ಕೋರ್ಟ್ ಸ್ಟೇ ಮಾಡಿದೆ, ಹಾಗೆ ಹಿಂಗೆ ಕೋರ್ಟ್ ಮತ್ತೆ ಆದೇಶ ಮಾಡುತ್ತೆ ಅಂತ. ಈ ರೀತಿಯಾಗಿ ಹೆಚ್ಚು ನಾವು ಆಸ್ಪಿರೆಂಟ್ಸ್ ಮನವಿ ಪತ್ರಗಳನ್ನ ನ್ಯಾಯಾಧೀಶರಿಗೆ, ಅದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಾಗಿರ್ಬೋದು, ಹೈಕೋರ್ಟ್ ನ್ಯಾಯಾಧೀಶರಿಗಾಗಿ ಬರೆದ್ರೆ ಖಂಡಿತವಾಗಿ ಅಂದ್ರೆ ನಮ್ಮ ಸಮಸ್ಯೆಗಳೇನಿದೆ, ಯಾವ ರೀತಿ ಸರ್ಕಾರ ಬಿಹೇವ್ ಮಾಡ್ತಾ ಇದೆ ಆಸ್ಪಿರೆಂಟ್ಸ್ಗಳ ಜೊತೆ, ಹೋರಾಟಗಳಿಗೆ ಏನು ರಿಸಲ್ಟ್ ಬರ್ತಾ ಇದೆ, ಎಲ್ಲವನ್ನ ಸೇರಿಸಿ ನಾವು ಒಟ್ಟಾರೆಯಾಗಿ ಒಂದು ಪತ್ರವನ್ನ ಬರೆದ್ರೆ, ಇನ್ ಕೇಸ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದ್ದೇ ಆದ್ರೆ ಖಂಡಿತವಾಗಿ ಆಸ್ಪಿರೆಂಟ್ಸ್ಗಳ ಒಂದು ಏನಿದೆ ಇಷ್ಟು ದಿನದ ಹೋರಾಟಕ್ಕೆ ಜಯ ಸಿಗುತ್ತೆ. ಅಂಡ್ 56% ಕೇಸ್ ಕೂಡ ತುಂಬಾ ಬೇಗ ಸಾಲ್ವ್ ಆಗುವಂತ ಚಾನ್ಸಸ್ ಇದೆ. ಆದ್ದರಿಂದ ಈ ಹಿಂದಿನ ಆದೇಶವನ್ನು ನಾನು ಎಕ್ಸಾಂಪಲ್ ಆಗಿ ಯಾಕೆ ಹೇಳಿದೆ ಅಂದ್ರೆ ಈ ರೀತಿ ನಡೆದಿದೆ ಆಯ್ತಾ. ತುಂಬಾ ಜನ ಇದ್ರು, ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ಮೇಲೆ ಕೇಳಿದ್ರು ಪ್ರಶ್ನೆ, ಅದೇಂಗ್ ಸಾಧ್ಯ, ಕೋರ್ಟ್ ಇಂದ ನಾವು ಆದೇಶ ಆ ರೀತಿ ಮಾಡಿಸ್ಬೋದು ಅಂತ. ಕೋರ್ಟ್ ವಿತ್ ಕಾಲಮಿತಿ ಕೂಡ ಕೊಡುತ್ತೆ, ಒಂದು ಡೆಡ್ ಲೈನ್ ಕೊಡ್ತಾರೆ, ಇಷ್ಟು ದಿನದಲ್ಲಿ ನೀವು ವೇಕೆನ್ಸೀಸ್ ನ ಫಿಲ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ನೆಕ್ಸ್ಟ್ ಕೋರ್ಟ್ ಏನಾದ್ರು ಕಠಿಣ ಕ್ರಮವನ್ನ ಸರ್ಕಾರದ ಮೇಲೆ ಕೈಗೊಳ್ಳುತ್ತೆ. ಅದು ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗುತ್ತೆ. ಹಂಗಾಗಿ ನಾವು ನ್ಯಾಯಾಲಯದ ಮೂಲಕವೇ ಈ ಒಂದು ನಮ್ಮ ಅಧಿಕಾರವನ್ನ, ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಳೋಣ. ಈ ವಿಷಯದಲ್ಲಿ ಇನ್ನಷ್ಟು ಕಾನೂನು ಸಲಹೆಗಳನ್ನ ಮತ್ತು ಒಂದಿಷ್ಟು ಮಾಹಿತಿಯನ್ನ ನಾನು ಪಡ್ಕೊಳ್ತೀನಿ. ಅದೆಲ್ಲ ನನಗೆ ಕನ್ಫರ್ಮ್ ಆದ ತಕ್ಷಣ ನಾನು ಈ ಒಂದು ಕಾರ್ಯಕ್ಕೆ ಚಾಲನೆ ಕೊಡ್ತೀನಿ. ಶೋರ್, ಇದು ನಾನು ನಾಟ್ ಓನ್ಲಿ ನನ್ನಿಂದ ಅಂತಲ್ಲ, ಎಲ್ಲರಿಂದ ಆದಷ್ಟು ಎಲ್ರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡ್ತೀನಿ. ಯಾರ್ಯಾರೆಲ್ಲ ಕೈ ಜೋಡಿಸ್ತಾರೆ, ಒಂದು 5,000 ಪತ್ರಗಳನ್ನ ನ್ಯಾಯಾಧೀಶರಿಗೆ ಬರೆಯುವಂತ, ಅದು ಹೆಂಗೆ ಬರೀಬೇಕು, ಏನ್ ರಿಕ್ವೆಸ್ಟ್, ಏನೇನು ಪ್ರೇ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ನಾನು ತಿಳಿಸ್ತೀನಿ. ಯಾಕೆ ಇದು ಮಾಡಬೇಕು ಅಂತಂದ್ರೆ, ಇಷ್ಟು ದಿನ ಎಲ್ಲರೂ ಬೇರೆ ಬೇರೆ ವಿಷಯಗಳಲ್ಲಿ ನನ್ನನ್ನು ದೂರ್ತಾ ಇದ್ರು. ಅಮಾರು ಕೂತ್ಕೊಂಡು ಅದೇನೋ ಮಾಡ್ತಾನೆ, ಅದಕ್ಕೆ ಬರಲ್ಲ, ಇದಕ್ಕೆ ಬರಲ್ಲ, ಹಿಂಗೆ ಕಂಪ್ಲೇಂಟ್ಸ್ ಇದ್ದು. ಆ ಕಂಪ್ಲೇಂಟ್ಸ್ ಈ ರೀತಿ ನನ್ನ ಒಂದು ಕಾರ್ಯ ಕೂಡ ನನ್ನ ಕೈಲಿ ಏನಾಗುತ್ತೆ ಈ ರೀತಿ ಕೆಲಸವನ್ನು ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇಫ್ ಪಾಸಿಬಲ್ ಅದು ಒಳ್ಳೇದಾಗೋದಾದ್ರೆ ಇನ್ನೂ ಮಾಹಿತಿ ಪಡಿತೀನಿ, ಅಂದ್ರೆ ಇನ್ನೂ ಕಾನೂನಾತ್ಮಕವಾಗಿ ಸಂಪೂರ್ಣ ಮಾಹಿತಿ ಹೆಂಗ್ ಮಾಡ್ಬೋದು, ಈ ರೀತಿ ಮಾಡೋದ್ರಿಂದ ಮತ್ತೆ ಸಮಸ್ಯೆ ಆಗುತ್ತೆ, ಏನಾಗುತ್ತೆ, ಮತ್ತೆ ಈ ಕೇಸ್ ಬೇರೆ ನಡೀತಾ ಇದೆ. ಸೊ ಹಂಗಾಗಿ ಆ ಕೇಸ್ ಇರೋದಾಗಲೇ ನಾವು ಈ ರೀತಿ ಮಾಡ್ಬೋದಾ, ಏನು ಸರ್ಕಾರದ ವಿಷಯದ ಎಲ್ಲ ತಿಳ್ಕೊಂಡೇ ಮಾಡೋಣಂತೆ, ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಹಂಗಾಗಿ ಈ ಒಂದು ವಿಷಯವನ್ನ ನಿಮ್ ಗಮನಕ್ಕೆ ಯಾಕೆ ತಂದೆ ಅಂತಂದ್ರೆ, ಈ ಹಿಂದೆ ಕೋರ್ಟ್ ಈ ರೀತಿ ಒಂದು ಆದೇಶ ಕೂಡ ಮಾಡಿರುವಂತದ್ದು ಉದಾಹರಣೆ ಇದೆ 2019 ಜುಲೈ 20ರಲ್ಲಿ. ನಿಮ್ಗೆ ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಒಂದು ಲಿಂಕ್ ಕೂಡ ಬೇಕಿದ್ರೆ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ, ಕಮೆಂಟ್ ಮಾಡಿದ್ರೆ ಯಾವಾಗ, ಎಲ್ಲಿ, ಹಿಂಗೆ ಅಂತೇಳಿ. ಸೊ ಹಂಗಾಗಿ ಯಾರು ಕೂಡ ಭರವಸೆ ಕಳ್ಕೊಳಕ್ ಹೋಗ್ಬೇಡಿ. ಇನ್ನೇನ್ ಆಗ್ತಾ ಇಲ್ಲ, ಹಂಗಾಗ್ತಾ ಇಲ್ಲ. ಕೆಲವರು ಆಲ್ರೆಡಿ
ನೀವು ನೋಡಿದ್ರ ಧಾರವಾಡದಲ್ಲಿ ಎಂತೆಂಥ ನಿರ್ಧಾರ ಕೈಗೊಂಡ್ಬಿಟ್ರು ಅಂತ. ಈಗ ಮನೆಗೆ ಮಕ್ಕಳಾಗಿ ನೀವು ಜವಾಬ್ದಾರಿಯುತ ಸ್ಥಾನವನ್ನು ನಿಭಾಯಿಸಬೇಕಾಗಿರೋದು ನಿಮ್ಮ ಕರ್ತವ್ಯ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ನಂಬಿ ಓದೋದಕ್ಕಂತ ಕಳಿಸಿರ್ತಾರೆ. ಅಟ್ಲೀಸ್ಟ್ ಆ ಸರ್ಕಾರಿ ನೌಕರಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನೋ ಒಂದು ಖಾಸಗಿ ದುಡ್ದು ಅಥವಾ ಮನೇಲಿ ಹೊಲ ಮನೆ ಮಾಡ್ಕೊಂಡು ಜೀವನ ಮಾಡ್ಬೋದು. ಆದ್ರೆ ನೀವೇ ಇಲ್ಲ ಅಂತಂದ್ರೆ ನಿಮ್ಮ ತಂದೆ ತಾಯಿಗೆ ಆ ನೋವನ್ನ ಅವರು ಉಸಿರಿರೋ ತನಕ ಕೂಡ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಯಾರು ಆ ರೀತಿ ಕೆಟ್ಟ ನಿರ್ಧಾರಗಳನ್ನ ಕೈಗೊಳ್ಳೋದು, ಕಾನೂನನ್ನ ಕೈಗೆತ್ಕೊಳ್ಳುವಂಥದ್ದು ಅಂತ ಕೆಲಸ ಮಾಡಬೇಡಿ. ತುಂಬಾ ಜನ ನಾನು ಕೇಳಿದ್ದೀನಿ, ಹಂಗೆ ಮಾಡೋಣ ಹಿಂಗ್ ಮಾಡೋಣ, ಅವೆಲ್ಲ ಆಗಲ್ಲ ಆಯ್ತಾ. ಬೇರೆ ದೇಶದ ಕಾನೂನು ವ್ಯವಸ್ಥೆಗಳೇ ಬೇರೆ, ನಮ್ಮ ದೇಶದ ಕಾನೂನು ವ್ಯವಸ್ಥೆಗಳೇ ಬೇರೆ. ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ. ಸುಖ ಸುಮ್ಮನೆ ನಿಮ್ಮ ಒಂದು ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡಿ. ಓಕೆ, ನ್ಯಾಯಯುತವಾಗಿ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ನಮಗೆ ಸ್ವತಂತ್ರ ಇದೆ, ನಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಅಂತ ಮಾಡಿ. ಮನಸೋ ಇಚ್ಛೆ ಮಾತುಗಳನ್ನ ಆಡುವಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಕಮೆಂಟ್ ಬಾಕ್ಸ್ಗಳಲ್ಲಾಗಿರ್ಬೋದು, ಅದೊಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಾಗಿರ್ಬೋದು, ಪ್ರತಿಯೊಂದು ನೀವು ಬರೆಯುವಂಥ ಮೆಸೇಜು ನೂರಾರು ಜನ ಅದನ್ನು ನೋಡ್ತಾ ಇರ್ತಾರೆ. ನಿಮ್ಮ ಮಾತುಗಳು ಹೆಂಗಿರಬೇಕು, ನೀವೊಬ್ಬ ನಾಳೆ ಪೊಲೀಸ್ ಅಧಿಕಾರಿನೋ ಬೇರೆ ಏನೋ ಅಧಿಕಾರಿ ಆಗೋ ಹೊರಟಂಥವ್ರು, ನೀವು ಯಾರೋ ಗುಂಡಗಳು ರೌಡಿಗಳಲ್ಲ. ಸರಿಯಾದ ರೀತಿ ಮಾತಿನ ಪದಗಳ ಬಳಕೆ ಇರಬೇಕು. ಈಗ ಯಾರಿಗೆ ನಿಮ್ಗೆ ಅವರ ವಿಷಯ ಮೆಚ್ಚುಗೆ ಇಲ್ಲ ಅಂತಂದ್ರೆ ಹೇಳೋದಕ್ಕೆ ನೂರಾರು ವೇಗಳಿವೆ. ನೋಡಿ, ಈಗ ಅಮರ್ ಸರ್ ಅಮರ್ ನೀವು ಹಿಂಗ್ ಮಾಡ್ತಾ ಇದ್ದೀರಾ, ಈ ರೀತಿ ತಪ್ಪಿದೆ ಅನ್ನೋದನ್ನ ತಿಳಿಸಿ ಹೇಳೋದೇ ಬೇರೆ ಇದೆ. ಅವಾಚ್ಯವಾಗಿ ಕೆಟ್ಟದಾಗಿ ಮಾತಾಡುವಂಥದ್ದು ಅದು ವಿದ್ಯಾರ್ಥಿ ಅಂಡ್ ಆಸ್ಪಿರೆಂಟ್ ಲಕ್ಷಣ ಅಲ್ಲ. ಆ ರೀತಿ ಮಾತಾಡೋಕೆ ಪ್ರತಿಯೊಬ್ಬರಿಗೂ ಬರುತ್ತೆ, ಅದನ್ನ ಮಾತಾಡಬಾರ್ದು. ಅಂಡ್ ಯಾರೇ ಒಬ್ಬ ಹಿರಿಯ ವ್ಯಕ್ತಿಗೆ ನಾವು ಅವ್ರ ಹತ್ರ ಏನೋ ಒಂದು ಪ್ರೇ ಮಾಡ್ಕೊಳ್ತಾ ಇದ್ದೀವಿ, ಮನವಿ ಮಾಡ್ಕೊಳ್ತಿದೀವಿ ಅಂದಾಗ ನಾವು ಬಳಸುವ ಪದಗಳು ಅವರ ಹೃದಯಕ್ಕೆ ತಾಕುವಂತಿರ್ಬೇಕು ಹೊರತು ಹೃದಯವನ್ನು ಮುರಿಯುವಂತಿರಬಾರ್ದು. ಮನಸ್ಸಿಗೆ ಹೋಗ್ಬೇಕು ನಾವು ಆಡೋ ಮಾತುಗಳು, ನಾವು ಬರೆಯೋ ಒಂದು ಸಂದೇಶ. ಅಂಡ್ ಅದು ಏನಿರ್ಬೇಕು ಅಂತಂದ್ರೆ ಒಂದು ನ್ಯಾಯಯುತ ಬೇಡಿಕೆ ಆಗಿರ್ಬೇಕು. ಅಸಂಬದ್ಧವಾಗಿ ಮನಸ್ಸಿಗೆ ಬಂದಂಗೆ ಕೇಳೋದಲ್ಲ. ಮೊನ್ನೆ ಯಾರೋ ಒಬ್ಬನು ತಿಳಿಗೇಳಿ ಮಾಡಿದ್ನಲ್ಲ, ಒಬ್ಬ ಸಂಸದರಿಗೆ ಫೋನ್ ಮಾಡಿ ನಮಗೊಂದು ಐಫೋನ್ ಬೇಕಿತ್ತು ಕೊಡಿಸಿ ಅಂತ. ಈ ರೀತಿ ಮಾಡೋದ್ರಿಂದ ಅವ್ರು ಬೇರೆಯವ್ರ ಕರೆಗಳನ್ನು ಕೂಡ ಸ್ವೀಕಾರ ಮಾಡಲ್ಲ, ಬೇರೆಯವ್ರ ಸಂದೇಶಗಳನ್ನು ಕೂಡ ನೋಡಲ್ಲ. ಅದಕ್ಕೆ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅದನ್ನ ಸಮರ್ಪಕವಾಗಿ ತಿಳಿಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇದು ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ನಿಮಗೆ ತಿಳಿಸಿದ್ದೀನಿ. ಧನ್ಯವಾದಗಳು.